ಧನುರಾಶಿ ಮಕ್ಕಳ ವಿದ್ಯಾ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗತ್ತೆ ಅಥವಾ ಗೊಂದಲವಾಗತ್ತೆ. ಯಾವ ತೀರ್ಮಾನವನ್ನ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಆದರೆ ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ. ತುಂಬ ನಿಧಾನವಾಗಿ ಆಲೋಚನೆಯನ್ನು ಮಾಡಿ ಸರಿಯಾದಂತಹ ವ್ಯಕ್ತಿಗಳ ಸಲಹೆ ಮಾರ್ಗದರ್ಶನವನ್ನು ಪಡೆದು ನಿರ್ಧಾರವನ್ನ ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳಿ ಇಲ್ಲಿಯ ಸಾತ್ವಿಕವಾದಂತಹ ಸಲಹೆ ನಿಮಗೆ. ನಿಮ್ಮ ವಾದ ನಿಮಗೆ ಸರಿ ಅಂತ ಹೇಳಿ ಅನ್ಸುತ್ತೆ, ಆದರೆ ಎಲ್ಲರೂ ಕೂಡ ಅದನ್ನು ಒಪ್ಪಿಕೊಳ್ಳಬೇಕಲ್ಲ, ಅದು ಒಳ್ಳೆಯದಲ್ಲ. ಏಕಮುಖವಾದಂತಹ ನಿರ್ಧಾರಗಳು ಕೆಲವು ಕೆಲಸದಲ್ಲಿ ತೊಂದರೆಯನ್ನು ಮಾಡುತ್ತೆ. ಹಾಗಾಗಿ ನಿಮ್ಮ ತಿಳುವಳಿಕೆಯೇ ಸರಿ ಅನ್ನುವಂತಹ ಭ್ರಮೆ, ಆ ಭಾವನೆ ಬೇಡ ಅಂತ ಅರ್ಥ. ನಿದ್ದೆ ಇಲ್ಲದೆ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡ್ಕೊಳ್ತೀರಿ. ಬರೀ ಯೋಚನೆ ಮಾಡಿ 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 ನಿದ್ದೆಯನ್ನು ಕೂಡ ಹಾಳು ಮಾಡ್ಕೊಳ್ತಕ್ಕಂಥದ್ದಾಗಬಹುದು. ನಿಮ್ಮ ಅಭಿಪ್ರಾಯದಿಂದ ಬೇರೆಯವರಿಗೆ ತೊಂದರೆಯಾಗತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ಹಣದ ಲೆಕ್ಕಾಚಾರದಲ್ಲಿ ನಿಷ್ಠುರವಾಗ್ತೀರಿ. ಸರಿಯಾದಂತಹ ಲೆಕ್ಕವೋ ಅಥವಾ ಯಾವುದಕ್ಕೆ ಹೇಗೆ ಎಷ್ಟನ್ನ ಖರ್ಚು ಮಾಡಬೇಕೋ ಆ ಒಂದು ವಿವೇಕ ಇಲ್ಲದೆ ನಿಷ್ಠುರವಾಗ್ತಕ್ಕಂಥದ್ದಿದೆ. ನಿಮ್ಮ ಕೆಲಸದಲ್ಲಿ ನೀವೇ ತೊಂದರೆಯನ್ನು ಮಾಡ್ಕೊಳ್ತೀರಿ. ಜಾಗ್ರತೆಯನ್ನು ವಹಿಸಲಿಲ್ಲ, ಕಷ್ಟವಾದೀತು. ಕಾರ್ತಿಕೇಯನನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಕುಟುಂಬದ ಸಂತೋಷ ನಿಮಗೆ ಶಾಂತಿ, ನೆಮ್ಮದಿ, ಸಮಾಧಾನವನ್ನ ಕೊಡುತ್ತೆ. ಕುಟುಂಬದವರು ಎಲ್ಲರೂ ಖುಷಿಯಾಗಿದ್ದಾರೆ ಅಂತಾದ್ರೆ ನೀವು ಆರಾಮವಾಗಿರ್ತೀರಿ ಅನ್ನುವಂತಹ ಅರ್ಥ. ಭಿನ್ನ ಅಭಿಪ್ರಾಯ ಇರತಕ್ಕಂಥವ್ರನ್ನ ನೀವು ದೂರ ಮಾಡಿಬಿಡ್ತೀರಿ. ಯಾರಿಗೆ ಒಳ್ಳೆಯ ವಿಚಾರಗಳು ಅಥವಾ ಸರಿಯಾದಂತಹ ಚಿಂತನೆ, ಸರಿಯಾದಂತಹ ಚರ್ಚೆ ಇತ್ಯಾದಿಗಳಲ್ಲಿ ಆಸಕ್ತಿ ಇಲ್ಲದೆ ಆ ಕ್ಷಣಕ್ಕೆ ಮನಸ್ಸಿಗೆ ಏನು ಬಂತೋ ಹಾಗೆ ನಡ್ಕೊಳ್ಳುವಂಥವ್ರು, ಮಾತಾಡುವಂಥವ್ರು, ಅಭಿಪ್ರಾಯ ಪಡುವಂಥವ್ರನ್ನ ನೀವು ದೂರ ಇಟ್ಟುಬಿಡ್ತೀರಿ. ಅವರಿಂದ ಅಂತರವನ್ನು ಕಾಯ್ದುಕೊಳ್ತೀರಿ ಅಂತಕ್ಕಂಥದ್ದು. ಮನೆಯವರು ನಿಮ್ಮಿಂದ ಸಂತೋಷ ಪಡ್ತಾರೆ ಅನ್ನುವಂಥದ್ದು. ಮಹಿಳೆಯರು ಖರೀದಿಯಲ್ಲಿ ಮಗ್ನರಾಗ್ತಕ್ಕಂಥದ್ದು. ತಮಗಿಷ್ಟವಾದಂತಹ ಯಾವುದೋ ವಸ್ತುಗಳನ್ನ ಅಥವಾ ನಿಮಗೆ ಇಷ್ಟವಾದಂತಹ ಯಾವ ವಸ್ತು ಇದೆ ಅದರ ಬಗ್ಗೆ ಆಸಕ್ತಿ ತೋರಿಸಿ ಅದನ್ನ ಯಾರು ಕೊಡಿಸ್ತಾರೋ ಅವರಿಗೆ ಹೆಚ್ಚು ದುಂಬಾಲು ಬೀಳತಕ್ಕಂಥದ್ದು ನಡೀಬಹುದು ಅಂತ ಅರ್ಥ. ಮನೆಗೆ ಬೆಲೆ ಬಾಳತಕ್ಕಂತಹ ವಸ್ತು ಬರುವಂತಹ ಸೂಚನೆಗಳಿದೆ. ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸಗಳೆಲ್ಲ ಆಗತ್ತೆ ಅನ್ನುವಂಥದ್ದು. ಸದ್ಗುರು ದತ್ತಾತ್ರೇಯರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ನಿಮ್ಮ ಏಕಾಗ್ರತೆ ಇವತ್ತು ಬಹಳ ಮುಖ್ಯವಾಗಿ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ಗಮನ ಇರುತ್ತೆ ಅಂತ ಹೇಳಿ ತಿಳಿಬೇಕು. ವಾಹನಕ್ಕೋಸ್ಕರವಾಗಿ ಹಣವನ್ನ ಖರ್ಚು ಮಾಡಬೇಕಾಗತ್ತೆ. ವಾಹನದ ದುರಸ್ತಿಯೋ ಅಥವಾ ಬೇರೆ ಇನ್ನೇನೋ ಕಾರಣವೋ ಅದಕ್ಕೆ ಹಣವನ್ನ ಹೆಚ್ಚಾಗಿ ಹಾಕಬೇಕಾದಂಥದ್ದು. ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನ ಖಚಿತಪಡಿಸ್ಕೊಳ್ಬೇಕು. ಎಷ್ಟರ ಮಟ್ಟಿಗೆ ಅಭ್ಯಾಸವನ್ನ ಮಾಡಿದೀವಿ, ಮುಂದಿನ ದಿನಮಾನದಲ್ಲಿ ಬರತಕ್ಕಂತಹ ಪರೀಕ್ಷೆಗಳೋ ಅಥವಾ ಈಗ ನಡೀತಾ ಇರತಕ್ಕಂತಹ ಪರೀಕ್ಷೆಗಳಲ್ಲೋ ಎಷ್ಟರ ಮಟ್ಟಿಗೆ ನಮ್ಮ ಫಲಿತಾಂಶ ಅನ್ನುವಂಥದ್ದು ಬರಬಹುದು, ಇದೆಲ್ಲವನ್ನ ನೀವು ಖಾತ್ರಿಪಡಿಸ್ಕೊಳ್ಬೇಕು. ಯಾವ ವಿಷಯದಲ್ಲಿ ಇನ್ನಷ್ಟು ಮತ್ತಷ್ಟು ಪರಿಶ್ರಮ ಬೇಕು ಅನ್ನುವಂಥದ್ದನ್ನು ತಿಳಿದು ಓದಿನ ಬಗ್ಗೆ ಹೆಚ್ಚು ಗಮನವನ್ನ ಹರಿಸಬೇಕಾದಂಥದ್ದಿದೆ. ಹೃದ್ರೋಗಿಗಳಿಗೆ ಸಮಸ್ಯೆ ಕಾಡಬಹುದು, ಎಚ್ಚರ ಇರಲಿ. ಗುಪ್ತಾಲೋಚನೆಗಳು ಹೇಗೋ ಒಂದು ರೀತಿಯಲ್ಲಿ ಬಹಿರಂಗವಾಗುತ್ತೆ, ಅದು ನಿಮಗೆ ಹಿನ್ನಡೆಗೆ ಕಾರಣ. ತುಂಬಾ ಗುಪ್ತವಾಗಿ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡಿರ್ತೀರಿ, ಅದರ ಬಗ್ಗೆ ಪುನಃ ಆಲೋಚನೆಗಳನ್ನ ಮಾಡ್ತಾ ಇರ್ತೀರಿ. ಯಾವ ಸಂದರ್ಭದಲ್ಲಿ ಬಾಯಿ ತಪ್ಪಿ ಹೇಳ್ತಿರೋ ಅಥವಾ ಹೇಗೋ ಗೊತ್ತಿಲ್ಲ. ಒಟ್ಟಾರೆ ಆ ಗೌಪ್ಯವಾದಂತಹ ವಿಷಯ ಬಹಿರಂಗವಾಗಿ ನಿಮಗೆ ಹಿನ್ನಡೆಯಾಗ್ತಕ್ಕಂಥದ್ದಿದೆ. ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನು ಕೂಡ ನೋಡಬೇಕಾಗತ್ತೆ. ಮಹಾಗಣಪತಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಗಣಪತಿಗೆ ಗರಿಕೆಯನ್ನ ಅರ್ಪಣೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ವಸ್ತುಗಳನ್ನ ಖರೀದಿ ಮಾಡ್ತೀರಿ, ಅದರಿಂದ ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದಿರ್ಬೋದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಲಾಭದಾಯಕವಾದಂತಹ ದಿವಸ ಇದು ಅಂತ ಹೇಳಬೇಕು. ಮಕ್ಕಳಿಗೋಸ್ಕರವಾಗಿ ಹೆಚ್ಚು ಖರ್ಚನ್ನು ಮಾಡ್ತೀರಿ, ಅದರಿಂದ ಅಸಮಾಧಾನವಾಗುತ್ತೆ. ಯಾವುದೋ ಒಂದು ಪದಾರ್ಥವನ್ನ ಹೆಚ್ಚು ಖರ್ಚು ಮಾಡಿ ತಂದಿರ್ತೀರಿ, ಮಕ್ಕಳು ಅದರ ಸದುಪಯೋಗವನ್ನ ಮಾಡ್ಕೊಳ್ಳೋದಿಲ್ಲ, ಆ ವಸ್ತು ಏನೋ ಹಾಳಾಗೋದು, ಇನ್ನೇನೋ ಒಂದು ತೊಂದರೆ ಆಗೋದು ಆಗುತ್ತೆ. ಅದರಿಂದ ನಿಮಗೆ ತುಂಬ ಬೇಸರವಾಗ್ತಕ್ಕಂಥದ್ದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಶುಭ ಫಲ ಇರ್ತಕ್ಕಂಥದ್ದು. ಹಣ ಹೂಡಿಕೆಯನ್ನ ಮಾಡೋದಕ್ಕೆ ಬಹಳ ಒಳ್ಳೆಯದಾದಂತಹ ದಿವಸ. ನಿಮಗೇನಾದರೂ ಆ ರೀತಿಯ ಆಲೋಚನೆಗಳಿದ್ದಲ್ಲಿ ಮಾತ್ರ ಆ ಪ್ರಯತ್ನವನ್ನ ಮಾಡಿ.
ಶುಭವಾದಂತಹ ಸಮಯ ಅಂತ ಹೇಳಬೇಕು. ಆರೋಗ್ಯ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರ ನಿಮಗೆ ಸಿಕ್ಕತ್ತೆ, ಅದು ಮನಸ್ಸಿಗೆ ಸಮಾಧಾನ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಅಥವಾ ಪಠನ ಮಾಡಿ. ಶುಭವಾಗಿ.